ನಾನು ಬೆಳಿಗ್ಗೆ ಗಾಡಿ ಹತ್ತುವಾಗ ನನ್ನೊಂದು ಪ್ರಾರ್ಥನೆ ಇದೆ. ಓಕೆ. ಏನಂದ್ರೆ ನನ್ಗೇನಾದ್ರೂ ಪರವಾಗಿಲ್ಲ, ನಂಬ್ಕೊಂಡ್ ಬರ್ತಾರಲ್ಲ ಪ್ಯಾಸೆಂಜರ್, ಅವ್ರಿಗೆ ಏನೂ ಆಗ್ಬಾರ್ದು, ಅಂದ್ರೆ ಆಕ್ಸಿಡೆಂಟ್ ಅಮ್ಮ ಹೇಳ್ತದೆ ಬೇಡ ಇದೆಲ್ಲ ಬೇಡ, ಏನಾದ್ರೂ ಬೇರೆ ಕೆಲಸ ನೋಡು. ಇಲ್ಲ ನಂಗೆ ಅದೇ ಬೇಕಂತ ಇದಕ್ಕೆ ಬಂದಿದ್ದು ನಾನು. ಯಾರು ಮುಟ್ಲಿಕ್ಕೆ ಬರಲ್ಲ, ಎಲ್ಲ ನೋಡ್ತಾರೆ ವಿಡಿಯೋ ಮಾಡ್ತಾರೆ ಬಿಟ್ರೆ ಮುಟ್ಲಿಕ್ಕೆ ಯಾರು ಬರಲ್ಲ. ನಾನು ಮೈ ತುಂಬಾ ರಕ್ತ ಆಗಿತ್ತು. ನಿಮ್ದು ಡ್ಯೂಟಿಯಲ್ಲಿ ಇದ್ರಿ? ಡ್ಯೂಟಿಯಲ್ಲಿ ಇದ್ದೆ. ಜನ ಆಗಿಲ್ಲ ಹಾಗೆ ಹೀಗೆ ಅಂತ ಟೆನ್ಷನ್ ಎಲ್ಲ ಇರಲ್ಲ, ಖುಷಿಯಾಗಿ ಇರ್ತಾರೆ. ಮತ್ ನಂಗೆ ಹೇಳ್ತಾರೆ, ನೀವು ಗಾಡಿ ಹೇಗೆ ಓಡಿಸು, ಜಾಗ್ರತೆ ಮಾಡು, ಯಾರ ಜೊತೆ ಜಗಳ ಬೇಡ. ನಾವು ಊಟ ಮಾಡ್ತಿದ್ದೆ ಅನ್ನೋ ಕಾರಣ ಅವರೇ ನಂಗೆ ಡ್ರೈವಿಂಗ್ ಕಲ್ಸಿ ಕೊಟ್ಟಿದ್ದು, ಪ್ರತಿಯೊಂದು ಅವರೇ ನಂಗೆ. ನಿಜವಾಗ್ಲು ಅದೇ ಒಂದ್ ಕೆಲ್ಸ ನಾಳೆ ಮುಂದೊಂದ್ ದಿನ ಮೇಲೆ ತಗೊಂಡ್ ಹೋಗುತ್ತೆ ನಮ್ಮನ್ನ. ಒಳ್ಳೆ ಮಾತು, ನಿಜ ಮಾತು. ಆ ರೂಟ್ ಅಲ್ಲಿ ನಾವು ಡ್ರೈವ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕು. ಇದು ನನ್ಗೆ ಸಹ ಆದಂತ ಅನುಭವ ಆಯ್ತಾ. ಆ ಹುಡ್ಗಿನ ಎಳ್ದೆ ನಾನು. ಎಳ್ದ್ ನೋಡುವಾಗ ಮೇಲೆ ಎತ್ತಿ ಹೀಗೆ ಮೇಲೆ ಇಡುವಾಗ ಜೀವ ಹೋಯ್ತು. ಲಾಸ್ಟ್ ಒಂದ್ಸಲ ಉಸಿರು ಎಳ್ದ. ರೂಟ್ ಅಡ್ಡಿಲ್ಲ, ಆದ್ರೆ ಊಟ ತಿಂಡಿಗೆಲ್ಲ ಟೈಮಿಂಗ್ಸ್ ಇಲ್ಲ. ಸಿಕ್ಕಾಪಟ್ಟೆ ಲೇಟ್ ಹಾಲ್ಟ್, ಮನೆಗೆ ಹೋಗ್ಬೇಕು. ಇಲ್ಲಿಂದ ಮಣಿಪಾಲ ಹಾಲ್ಟ್ ಆಗಿ ಮನೆಗೆ ಹೋಗ್ಬೇಕು. ಅಂದ್ರೆ ನಾನ್ ಗೇರ್ ಅಲ್ಲಿ ಕಂಟ್ರೋಲ್, ಅಂದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಇಲ್ಲ, ಅಂದ್ರೆ ಕಾಡು ದಾರಿ ಅಲ್ಲ, ಅಷ್ಟು ಸ್ಪೀಡ್ ಇರಲ್ಲ ಅಲ್ಲಿ. ಅಂದ್ರೆ ಗೇರ್ ಅಲ್ಲಿ ಕಂಟ್ರೋಲ್ ಮಾಡಿ ಫುಲ್ ಹೊಡಿ ಆಗಿ ಫುಲ್ ಹೊಗೆ ಬರ್ತಾ ಇತ್ತು ಗಾಡಿ. ನಾನು ನಮ್ ಕಂಡಕ್ಟರ್ ಏನಾಯ್ತು ಅದನ್ನ ನೋಡಿ ಅವ್ರು ಇಳಿಲೇ ಇಲ್ಲ, ಹೆದರಿ ಭಯ ಆಗಿ. ಪ್ಯಾಸೆಂಜರ್ ಯಾರು ಇಳಿಲಿಲ್ಲ, ನಾನು ಓಡ್ದೆ. ಅದೇ ಗಾಡಿಯಲ್ಲಿ ನಾನು ಕಲ್ತಿದ್ದೆ. ಹೌದಾ? ಅವರು ಈಗ ಯುವಕ ವಿಶ್ವಣ್ಣ ಅಂತ ಇದ್ದಾರೆ, ಅವರೇ ನಂಗೆ ರೂಟ್ ಗಾಡಿ ಬಗ್ಗೆ ಹೇಳಿದ್ದೆಲ್ಲ ಅವರು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತು ಇನ್ನೊಂದು ಬಸ್ಸಿನ ಒಂದು ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಹಿಂದ್ಗಡೆ ನೋಡ್ಬೋದು SVT ಬಸ್ ಇದೆ. ಈ ಬಸ್ಸಿನ ಚಾಲಕರು ನನ್ನ ತುಂಬಾನೇ ಅಭಿಮಾನಿ ಅಂತೆ. ಇವರು ನಮ್ಗೆ ಒಂದ್ಸಲ ಕುಂದಾಪುರದಲ್ಲಿ ಸಿಕ್ಕಿದ್ರು. ಯಾರಂತ ನೋಡ್ಕೊಂಡ್ ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನ್ ಸಹ ಚೆನ್ನಾಗಿದ್ದೇನೆ ಸರ್. ನಿಮ್ಮ ಹೆಸರು? ಪ್ರಸನ್ನ ಮಗುವೆ. ಓಕೆ. ಎಲ್ಲಿ ನಿಮ್ದು ಊರು? ನಮ್ದು ಮಂದಾರ್ತಿ. ಮಂದಾರ್ತಿ. ಓಕೆ. ನೀವು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 10th ಮುಗಿದ್ರ ಮೇಲೆ ಬಸ್ ಫೀಲ್ಡ್ ಬಂದಿದ್ದೆ. 10th ಮುಗಿದ ತಕ್ಷಣ ಬಂದ್ರು? ಇವಾಗ ನನಗೆ 23 ವರ್ಷ. ವಾವ್, 23 ವರ್ಷ. 10th ಮುಗಿದ್ಮೇಲೆ ಬಂದಿದೆ. 9ನೇ ಕ್ಲಾಸ್ ಅಲ್ಲಿ ಡ್ರೈವಿಂಗ್ ಕಲ್ತಿದ್ದೆ ನಾನು. 9ನೇ ಕ್ಲಾಸ್ ಅಲ್ಲಿ ನೀವು ಕಲ್ತ್ರಿ? ನಿಮ್ದೇನಾದ್ರೂ ಒಂದು ಇದಿತ್ತಾ, ಅಂದ್ರೆ 10th ಮುಗಿದ ತಕ್ಷಣ ನಾನು ಬಸ್ಸಿಗೆನೆ ಬರ್ತೇನಂತೆ? ಬಸ್ಸಿಗೆ ಬರ್ಬೇಕಂತ ನಾನು ಹಠ ಹಿಡಿದಿದ್ದೆ. ಹೌದಾ? ಬರ್ಲೇಬೇಕಂತ. ಎಲ್ರು 10th ಮುಗಿದ ನಂತರ ಏನ್ ಮಾಡ್ಬೇಕಂತ, ಕಾಲೇಜ್ ಯಾವ್ದು ಅದು, ನೀವ್ ಹಾಗೆ ಅಲ್ಲ, ಬಸ್ಸೇ ಅಷ್ಟು ಸಹ ಕ್ರೇಜ್ ಬರ್ಬೇಕಂತ ಅಷ್ಟು ನಾನು ಇದು ಮಾಡಿದ್ದೆ. ಹೌದಾ? ಎಲ್ಲಿ ಮಾಡಿದ್ರಿ ಸರ್ 10th ನೀವು? ನಾನು 10th ಇಲ್ಲಿ ಅವರ್ಸೆ ಅಂತ. ಓಕೆ. ಅಂತ ಅಲ್ಲಿ ಮಾಡ್ತಾ ಇದ್ರಿ. ಅವಾಗ ನಿಮ್ಮದು ನೆಚ್ಚಿನ ಬಸ್ ಯಾವ್ದಾಗಿತ್ತು? ನೆಚ್ಚಿನ ಬಸ್ ಅಂದ್ರೆ ಲಕ್ಷ್ಮಿ ಎಲ್ಲ ಓಡಾಡ್ತಾ ಇತ್ತು. ಲಕ್ಷ್ಮಿ ಎಕ್ಸ್ಪ್ರೆಸ್. ನಾನು ಡೈಲಿ ಕಾಲೇಜಿಗೆ ಹೋಗಿ ಬರೋದು ಲಕ್ಷ್ಮಿಯಲ್ಲೇ. ಫೇವರೇಟ್ ಬಸ್ ನಾನು ರಾಜಾರಾಮ್ ಮೋಟಾರ್ಸ್. ಮುಂಚೆ ಗೊತ್ತು, ನಾನು ಕೇಳಿದ್ದೇನೆ. ಇವಾಗ ಉಂಟಾ ಸರ್ ಅದು ಬಸ್? ಇವಾಗ ಲಿಂಕ್ಸ್ ಗಾಡಿ ಬಿಟ್ಟಿದ್ದಾರೆ. ಅದೇ ಗಾಡಿಯಲ್ಲಿ ನಾನು ಕಲ್ತಿದ್ದೆ. ಹೌದಾ? ಅವರು ಈಗ ಯುವಕ ವಿಶ್ವಣ್ಣ ಅಂತ ಇದ್ದಾರೆ, ಅವರೇ ನಂಗೆ ರೂಟ್ ಗಾಡಿ ಬಗ್ಗೆ ಹೇಳಿದ್ದೆಲ್ಲ ಅವರೇ. ಈಗ ಕಲ್ಸಿ ಕೊಟ್ಟಿದ್ದು, ಗಾಡಿ ರೂಟ್ ಅಲ್ಲಿ ಕೊಟ್ಟಿದ್ದು ಪ್ರತಿಯೊಂದು ಅವರೇ. ಗುರುಗಳು ಅವರೇ, ಇವಾಗಲೂ ಇದ್ದಾರೆ, ಅದೇ ಗಾಡಿಯಲ್ಲಿ ಇದ್ದಾರೆ. ನಿಮ್ಮ ಗುರುಗಳು ಹೆಸರು ಸರ್ ಅವ್ರದ್ದು? ವಿಶ್ವನಾಥ್ ಅಂತ. ವಿಶ್ವನಾಥ್. ಎಸ್, ವಿಶ್ವಣ್ಣ, ರಾಜಾರಾಮ್. ಅದ್ರಲ್ಲಿ ನೀವು ಕಲ್ತದ್ದು ಅವರೇ ಹೇಳಿಕೊಟ್ಟಿದ್ದು. ಅವರು ಒಂದಿನ ಬಂದ್ರು, ನಾನು ಹೇಳಿದ್ದೆ ನಂಗೆ ರೂಟ್ ಬಸ್ ಕಲಿಬೇಕಂತ ಹೇಳಿದ್ದೆ. ನೀ ಕೂತ್ಕೋ, ನಾನಿದ್ದೀನಿ, ನೀ ಕೂತ್ಕೋ, ನಾನು ಕಲ್ಸಿ ಕೊಡ್ತೀನಿ, ನೀನ್ ಕೂತ್ಕೋ ಅಂತ. ಮಾರ್ಕೋಪೋಲೋ ಗಾಡಿ ಇದ್ದಿದೆ. ಆಯ್ತು, ನಾನು ಕೂತ್ಕೊಂಡೆ. ನಂಗೆ ಈಗ ಮುದ್ದೂರಿಂದ ಕೊಕ್ಕರ್ಣೆ ಡೈಲಿ ಕೊಡ್ತಾ ಇದ್ದೆ ನಂಗೆ. ಅಲ್ಲಿಂದ ವಾಪಸ್ ನಂಗೆ ಸಿಟಿ ಸೈಡ್ ಎಲ್ಲ ಕೊಡೋದಿಲ್ಲ, ಕೊಕ್ಕರ್ಣೆ ಏರಿಯಾ ತನಕ ಕೊಟ್ಟು ಅಲ್ಲಿಂದ ನಾನು ವಾಪಸ್ ಬರ್ತಿದ್ದೆ, ಮನೆಗೆ ಬರ್ತಿದ್ದೆ. ಹಾಗೆ ಡೈಲಿ ಮುಂದೆ ಮುಂದೆ ಕೊಟ್ಟು ಅದೇ ಅಭ್ಯಾಸ ಆಗಿ ಹೋಯ್ತು ನಂಗೆ. ಅಲ್ವಾ? ನಿಮ್ಗೊಂಥರ ಧೈರ್ಯ ತುಂಬಿದವರು ಅಲ್ವಾ ನಮ್ ಗುರುಗಳು? ಗುರುಗಳು. ಹೆಚ್ಚಾಗಿ ನಮ್ಗೆ ಏನು ಸ್ವಲ್ಪ ಸಹ ನಾವು ಅವರಿಂದ ಕಲ್ತ್ರೆ ನಾವು ಗುರುಗಳನ್ನು ನಾವು ಹೇಳ್ತೇವೆ ಅಲ್ವಾ? ನೀವೊಂದು ಈ ಒಂದು ಸ್ಥಾನದಲ್ಲಿ ಇರ್ಬೇಕಂತ ಹೇಳಿದ್ರೆ ಕಾರಣ ಸಹ ಅಲ್ವಾ? ಖುಷಿಯಾಗಿ ಹೇಳ್ತೇವೆ ನಾವು. ನಮ್ಮ ಊಟ ಮಾಡ್ತಿದ್ದೆ ಕಾರಣ ಅವರೇ ನಂಗೆ ಡ್ರೈವಿಂಗ್ ಕಲ್ಸಿ ಕೊಟ್ಟಿದ್ದು, ಪ್ರತಿಯೊಂದು ಅವರೇ ನಂಗೆ. ನಿಜವಾಗ್ಲು ನೀವು ನೆನ್ಪಿಟ್ಟಿದ್ರಲ್ಲ, ಖುಷಿ. ಓಕೆ. ನೀವು ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ 10th ಗೆ ನೀವು ವೇಟ್ ಮಾಡ್ತಾ ಇದ್ರಿ. ಮನೆಯಲ್ಲಿ ಯಾವಾಗ ಏನ್ ಹೇಳಿದ್ರಿ ನೀವು? ಮನೆಯಲ್ಲಿ ಬೇಡ, ಹೋಗೋದೇ ಬೇಡ, ಅಮ್ಮ ಅಂತ ಹೋಗೋದೇ ಬೇಡ ಅಂತ ಹೇಳಿ. ಅಪ್ಪ ಇಲ್ಲ, ಅಪ್ಪ ಡೆತ್ ಆಗಿ ತುಂಬಾ ವರ್ಷ ಆಯ್ತು. ಅಮ್ಮ ಹೇಳ್ತದೆ ಬೇಡ, ಇದೆಲ್ಲ ಬೇಡ,
ಏನಾದ್ರು ಬೇರೆ ಕೆಲಸ ನೋಡು, ಇಲ್ಲ ನಂಗೆ ಅದೇ ಬೇಕಂತ ಇದಕ್ಕೆ ಬಂದಿದ್ದು ನಾನು, ಇದೇ ಹೌದು. ಫೀಲ್ಡ್ ಬೇಕಂತ ಹಾ ಹಾ ಅಷ್ಟು ಕ್ರೇಜ್ ಅವಾಗ. ಅವಾಗ ನಿಮ್ಮ ಹುಡುಗರು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ಲಿಲ್ವಾ, ನೀವ್ ಏನ್ ಮಾಡ್ತೀಯ, ನೀನ್ ಏನ್ ಮಾಡ್ತೀಯ ಅಂತ ಕೇಳ್ತಿರ್ಲಿಲ್ಲ? Next. ಕೇಳ್ತಾ ಇದ್ರ ಹಾ ಅವಾಗ ಅಂದ್ರೆ ನನ್ ಫ್ರೆಂಡ್ ಒಬ್ಬ, ಅವ್ರ ಕೈಲೆಲ್ಲ ಒಂದ್ ಗಾಡಿ ಇರ್ತಿತ್ತು, ಯಾರು ಗಾಡಿ ಕೊಡಲ್ಲ, ಓಕೆ ಡ್ರೈವಿಂಗ್ ಅಂತ ಯಾರು ಗಾಡಿ ಕೊಡಲ್ಲ, ನನ್ ಮೇಲೆ ನಂಬಿಕೆ ಕೊಡಲ್ಲ, ಹಾ. ಇವ್ ಏನ್ ಮಾಡ್ತಾನೋ ಏನೋ ಹಾಗೆ ಅಂತ. ಓಕೆ ಹಾಗೆ ನಾನು ಹಠ ಮಾಡಿ ನಾನು ಇವರು ವಿಶ್ವನಾಥ್ ಎಲ್ಲ ಹೇಳಿ ಹಾ. ಅವರೇ ಕಲ್ಸಿಕೊಟ್ಟು ನಾನು ಇವಾಗ ಇಲ್ಲಿವರೆಗೆ ಬಂದಿದ್ದೆ. ಗಾಡಿ ಅವಾಗ ಯಾರು ಕೊಡೋದೇ ಇಲ್ಲ, ಅಲ್ಲ ಕೊಡುದಿಲ್ಲ, ಕೊಡುದಿಲ್ಲ, ಯಾರು ಯಾರು ಸಹ ಕೊಡುದಿಲ್ಲ. ಅವಾಗ ಕೊಡುದಿಲ್ಲ. ಬೇಜಾರಾಗ್ತಿತ್ತು, ಗಾಡಿ ಇವರು ಅವ್ರ ಮನೆದೆಲ್ಲ ಕಾರು ಕೊಡುದಿಲ್ಲ, ಓಕೆ ಅಷ್ಟೊಂದು ಬೇಜಾರಾಗ್ತಿತ್ತು ನಂಗೆ, ಡ್ರೈವಿಂಗ್ ಕಲಿಕ್ ಆಗಲ್ಲ ಅಂತ. ಈಗ ಎಷ್ಟು ಖುಷಿ ಇದೆ ಸರ್, ಇವಾಗ- ಚಾಲಕನಾಗಿದ್ದೀರಾ ನೀವೊಂದು. ಇವಾಗ ತುಂಬಾ ಖುಷಿ, ತುಂಬ ತುಂಬಾ ಅಲ್ವಾ? ನಿಜವಾಗ್ಲು ನಾವು ಯಾವುದೇ ಕೆಲಸ ಮಾಡ್ಲಿ ನಮ್ಗೆ ಖುಷಿ ಇರ್ಬೇಕು ಖುಷಿ. ಅಲ್ವಾ? ಹೌದು. ಕೆಲ್ಸದ ಮೇಲೆ ನಾಚಿಕೆ ಇಲ್ಲ. ನಾಚಿಕೆ. ಎಂತದೇ ಕೆಲಸ ಆಗ್ಲಿ, ಅವ ಏನೇ ಕೆಲಸ ಮಾಡ್ಲಿ ಅಷ್ಟೇ. ಅದು ಅವರಿಗೆ ಖುಷಿ ಹೌದು. ಅಲ್ವಾ? ಅದ್ರಲ್ಲಿ ಏನು ಇನ್ಸಲ್ಟ್, ನಾಚಿಕೆ ಅದು ಇದು ಏನಿಲ್ಲ. ಅದೇ ಒಂದ್ ಕೆಲ್ಸ ನಾಳೆ ಮುಂದೊಂದ್ ದಿನ ಮೇಲೆ ತಗೊಂಡ್ ಹೋಗುತ್ತೆ ನಮ್ಮನ್ನ. ಒಳ್ಳೆ ಮಾತು, ನಿಜ ಮಾತು ಅದೌದು. ಅಲ್ವಾ? ಆ ತರ ನಾನ್ಸ ಅದೇ ಎಲ್ರನ್ನು ಒಂದೇ ತರ ನೋಡ್ತೆ, ಹೌದು. ಅವರು ಮೇಲೆ ಇವ್ರು ಕೇಳ ಆ ತರ ಎಲ್ಲ. ಓಕೆ ಸರ್, ಇದು ಎಲ್ಲಿಗೆ ಹೋಗುವ ಬಸ್ ಸರ್ ಇದು? ಬೆಳಿಗ್ಗೆ ಉಡುಪಿಯಿಂದ ಹೆಬ್ರಿಗೆ ಫಸ್ಟ್ ಗಾಡಿ. ಹೆಬ್ರಿಗೆ ಹೋಗುದು ಫಸ್ಟ್ ಗಾಡಿ. ಫಸ್ಟ್ ಗಾಡಿ ಎಷ್ಟು ಗಂಟೆಗೆ? ಬೆಳಿಗ್ಗೆ 5:45 ಸ್ಟ್ಯಾಂಡ್ ಹಾಕ್ತೆ ಗಾಡಿನ. ಹಾ. 6:30 ಬಿಡುದು ಉಡುಪಿಯಿಂದ. ಓಕೆ, ಉಡುಪಿಯಿಂದ. ಹಾ. ಆಮೇಲೆ 7:40 ಹೆಬ್ರಿ. 7:40 ಹೆಬ್ರಿ. ಹೆಬ್ರಿ. ಹೆಬ್ರಿಗೆ ಹೋಗಿ ನಂತರ ಹೆಬ್ರಿಗೆ ಹೋಗಿ ಅಲ್ಲಿಂದ ಸೀದಾ ನದಿ ಮೇಲೆ ಸೋಮೇಶ್ವರ. ಸೋಮೇಶ್ವರ ಹೋಗುತ್ತಾ? ಸೋಮೇಶ್ವರ. ಓಕೆ. ಸೋಮೇಶ್ವರ ಹೋಗಿ ಒಂದು ಅರ್ಧ ಗಂಟೆ ಟೈಮ್ ಇದೆ. ಅಲ್ಲೆಲ್ಲ ತಿಂಡಿ ಎಲ್ಲ ತಿಂಡಿ ತಿಂತೀರ? ತಿನ್ಕೊಂಡು ಅಲ್ಲಿಂದ ಕುಂದಾಪುರ. ಕುಂದಾಪುರ ಅಂದ್ರೆ ಆ ಕಡೆಯಿಂದ ಗೋಳಿ ಅಂಗಡಿ, ಗೋಳೆ ಅಂಗಡಿ, ಹಾಲಾಡಿ, ಹಾ. ಹಾಗೆ ಅಲ್ಲಿಂದ ಕುಂದಾಪುರ. ಕುಂದಾಪುರದಿಂದ ಪುನಃ ಅಲ್ಲೇ ರಿಟರ್ನ್. ಕುಂದಾಪುರದಿಂದ ಅದೇ ರೂಟ್ ಅಲ್ಲಿ ವಾಪಸ್ ರಿಟರ್ನ್ Okay. ಸೀತಾ ನದಿ ಮೇಲೆ, ಸೋಮೇಶ್ವರ ಸೀತಾ ನದಿ ಮೇಲೆ ವಾಪಸ್ ಹೆಬ್ರಿಗೆ. ಓಕೆ. ಅಲ್ಲಿಂದ ಹೆಬ್ರಿಯಿಂದ ಉಡುಪಿ, ಉಡುಪಿಯಿಂದ ಪುನಃ ಹೆಬ್ರಿ ಪುನಃ ಹೋಗ್ತೀರಾ? ಹೆಬ್ರಿ. ಮತ್ತೆ ಆಮೇಲೆ 6 ಗಂಟೆ ಹೆಬ್ರಿ, ಲಾಸ್ಟ್ 6 ಗಂಟೆ ಹೆಬ್ರಿಯಿಂದ ಬಿಟ್ಟು ಓಕೆ 7:10 ಉಡುಪಿ ಬರ್ತೇವೆ. ಓಕೆ ಓಕೆ ಸರ್, ಮಾಲೀಕರ ಹೆಸರೇನು, ಓನರ್ ಹೆಸರೇನು? JP ಅಣ್ಣ ಅಂತ, ಮತ್ತಿನ್ನೊಬ್ರು ಪ್ರಕಾಶ್ ಅಣ್ಣ. ಓಕೆ. ಅವ್ರ ಬಗ್ಗೆ ಮಾತಾಡ್ಲೇಬೇಕು, ಗಾಡಿಯಲ್ಲೇ ಇರ್ತಾರೆ ಅವರು ಗಾಡಿ ಎಲ್ಲ ಇರ್ತಾರೆ ಡೈಲಿ ಅಲ್ವಾ? ಅವರೇ ಕಂಡಕ್ಟರ್, ಕಂಡಕ್ಟರ್, ಓನರ್ ಕಮ್ ಕಂಡಕ್ಟರ್. ಹೌದು. ಹೇಗೆ ಆಗ್ತದೆ ಸರ್? ಅವರು ಬೆಳಿಗಿಂದ ಏನೋ ಒಂದು ಎಂಜಾಯಿಂಗ್ ಇರ್ತಾರೆ. ಈಗ ಕಲೆಕ್ಷನ್ ಆಗಿಲ್ಲ ಅಂತ ಟೆನ್ಷನ್ ಅಲ್ಲಿ ಇರಲ್ಲ ಅವರು ಅಲ್ವಾ? ಇವಾಗ ಜನ ಆಗಿಲ್ಲ ಹಾಗೆ ಹೀಗೆ ಅಂತ ಟೆನ್ಷನ್ ಅಲ್ಲಿ ಇರಲ್ಲ, ಓಕೆ. ಖುಷಿಯಾಗಿ ಇರ್ತಾರೆ. ಮತ್ ನಂಗೆ ಹೇಳ್ತಾರೆ, ನೀವು ಗಾಡಿ ಹೇಗೆ ಓಡಿಸು, ಜಾಗ್ರತೆ ಮಾಡು, ಯಾರ ಜೊತೆ ಜಗಳ ಬೇಡ, ನಾವು ನಮ್ಮಷ್ಟಿಗೆ ಇರೋಣ ಅಷ್ಟೇ ಹೌದು, ಅವ್ರು ಹೇಳು. ಕರೆಕ್ಟ್. ಅಂದ್ರೆ ಈ ಚಾಲಕ ಮತ್ತೆ ನಿರ್ವಾಹಕನ ಸಂಬಂಧ ಒಳ್ಳೆದ್ರೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ. ಹೌದು, ಡ್ಯೂಟಿ ಮಾಡ್ಲಿಕ್ಕೆ ಡ್ಯೂಟಿ ಮಾಡ್ಲಿಕ್ಕೆ ಅಲ್ವಾ? ಬೆಳಿಗಿಂದ ಸಂಜೆವರೆಗೂ ಅವ್ರು ಖುಷಿಯಲ್ಲೇ ಇರ್ತಾರೆ, ಈ ಇಳುವಾಗ ಖುಷಿಯಲ್ಲೇ ಇರ್ತಾರೆ ಅಲ್ವಾ? ಹಾಗಾಗಿ ಡ್ಯೂಟಿ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ಓಕೆ ಸರ್, ಇದು ಯಾವ ಪರ್ಮಿಟ್ ಗಾಡಿ ಇದು? ಇದು SVT. ಓಕೆ, ಇದು ಹನುಮಾನ್ ಪರ್ಮಿಟ್. ಹನುಮನ್ನ ಬಗ್ಗೆ ಹೇಳುದಾದ್ರೆ ಹೌದು. ಒಂದೆರಡು ಸಂಚಿಗೆ ಸಾಲಲ್ಲ, ತುಂಬಾ ಹಳೆಯ ಕಂಪ್ನಿ ನನ್ನಮ್ಮ ಸ್ಕೂಲಿಗೆಲ್ಲ ಹೋಗುವಾಗ ಆ ಹನುಮಾನ್ ಪರ್ಮಿಟ್ ಇದ್ದಿತ್ತು ಅವಾಗ ಅಲ್ವಾ? ಇದ್ರಲ್ಲಿ ಹೆಸರು ಸಹ ಅದೇ ಇಟ್ಟಿದ್ದೀರಾ, ಮೇಘಶ್ರೀ. ಮೇಘಶ್ರೀ ಪರ್ಮಿಟ್ ಅದು ಹನುಮನ್ನಿಗೆ ಹೆಸರು, ಅದು ಹನುಮಾನ್ ಗಾಡಿಯಲ್ಲಿ ಸಹ ಇತ್ತು, ಅದರಲ್ಲೇ ಓಡ್ತಾ ಉಂಟು. ಎಲ್ಲ ಫೇಮಸ್ ಈಗ ಮೇಘಶ್ರೀ ಅಂತ. ಹೌದು, ಮೇಘಶ್ರೀ ಹೇಳಿದ್ರೆ ಆಯ್ತು. ಮೇಘಶ್ರೀ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಲರಿಗೂ ಯಾವ ಗಾಡಿ ನಿಂತರು ಈ ಗಾಡಿ ಒಂದ್ ನಿಲ್ಲಲ್ಲ ಅಂತ ಒಂದು ಭರವಸೆ ಉಂಟು ಆಚೆ ಸೈಡ್ ಅಲ್ಲಿ. ಡೈಲಿ ಒಂದು ದಿನ ನಿಲ್ಸಿದ ದಿನವೇ ಇಲ್ಲ ಗಾಡಿನ. ಓಕೆ, ಹಾಗೆ ಡೈಲಿ ಹೋಗ್ತೀರಾ ಅಲ್ವಾ? ಓಕೆ. ನೀವು ಪ್ಯಾಸೆಂಜರ್ ಒಂದು 5-6 ಇದ್ರೆ ಸಹ ಹೋಗ್ಲೇಬೇಕಾ? 5-6 ಒಂದ್ ಸೀಟ್ ಇದ್ರು ಹೋಗ್ಲೇಬೇಕು. ಆತರ ಎಲ್ಲ ಆಗ್ತದ? ಗಾಡಿ ನಿಲ್ಸಕ್ಕೆ ಆತರ ಆಗಿದ್ಯಾ? ಆತರ ಆಗ್ಲಿಲ್ಲ ಆದ್ರೆ ಹೋಗ್ತೀರ? ಅಂದ್ರೆ ಜನ ಆಗ್ತದೆ. ಏನ್ ಕಟ್ಟೆಲ್ಲ ಮಾಡುದಿಲ್ಲ ಅಲ್ಲ? ಇಲ್ಲ, ಕಟ್ಟು ಮಾಡೋ ಚಾನ್ಸ್ ಇಲ್ಲ. ಅದು ಅಂದ್ರೆ ಗಾಡಿ ಓಡಿದ್ರು ಪರವಾಗಿಲ್ಲ, ಸಾವುಕಾರ ಆತರ ಇದ್ರೆ ಹೇಳ್ತಾರೆ. ಖಾಲಿ ಗಾಡಿ ಓಡಿದ್ರು ಪರವಾಗಿಲ್ಲ, ಕಟ್ ಮಾಡ್ಲಿಕ್ಕಿಲ್ಲ. ಸರ್ವಿಸ್ ಸರ್ವಿಸ್ ಜನಗಳಿಗೆ. ಶೋರೂಮಿಗೆ ಹೋದ್ರು ಗಾಡಿ ರಿಪೇರಿ ಮಾಡ್ಕೊಂಡು ಕೂಡಲೇ ಅಲ್ಲಿಂದ ಕುಂದಾಪುರದಿಂದ ರಿಟರ್ನ್ ಬಿಡ್ತೀವಿ. ಅಲ್ಲಿ ಕಟ್ಟಾದ್ರೂ ಮತ್ತೆ ಮುಂದುವರ್ಸ್ಕೊಂಡ್ ಬರ್ತೀವಿ, ಆ ಲೈನ್ ನ ಮುಂದುವರ್ಸ್ಕೊಂಡ್ ಬರ್ತೀವಿ. ಹಾಗೆ ಡೀಸೆಲ್ ಹೋದ್ರು ಪರವಾಗಿಲ್ಲ, ಮುಂದುವರ್ಸ್ಕೊಂಡ್ ಬರ್ತೀರಾ. ಓಕೆ ಸರ್, ಇದು ಗಾಡಿ ಬಂದ್ ಎಷ್ಟು ಟೈಮ್ ಆಯ್ತು? ಇದು ಗಾಡಿ ಬಂದು ಒಂದು 5-6 ತಿಂಗಳಾಯ್ತು. 5-6 ತಿಂಗಳಾಯ್ತು. ಮೊದಲು ಯಾವ ಗಾಡಿ ಇತ್ತು? ಮೊದಲು ಲಿಂಕ್ಸ್ ಇದ್ದಿತ್ತು. ಅದನ್ನು ಕೊಟ್ಟು ಆಮೇಲೆ ಈ ಗಾಡಿ ತಗೊಂಡು. ನೀವು ದೊಡ್ಡ ಗಾಡಿಯಲ್ಲಿ ಕಲ್ತದ, ಸಣ್ಣ ಗಾಡಿಯಲ್ಲಿ ಕಲ್ತದ? ನಾನು ಫಸ್ಟ್ ದೊಡ್ಡ ಗಾಡಿ, ಲೈಲ್ಯಾಂಡ್ ಅಲ್ಲ, ಫಸ್ಟ್ ಟಾಟಾ ಗಾಡಿ ಇದೆ, ರಾಜಾರಾಮ್ ಮೋಟರ್ಸ್, ಟಾಟಾ, ಅದೇ ಗಾಡಿ ದೊಡ್ಡ ಗಾಡಿ ಕಲ್ತಿದ್ದೆ. ಆಮೇಲೆ ಲೈಲ್ಯಾಂಡ್ ಬಂದಿಲ್ಲ. ಲೈಲ್ಯಾಂಡ್ ಅಂದ್ರೆ ತುಂಬಾ ಇಷ್ಟ ನಂಗೆ. ಲೈಲ್ಯಾಂಡ್ ಬೇಕಂತ ತುಂಬಾ ಇದ್ ಮಾಡಿದ್ದೆ ನಾನು. ಅದ ಮುಂಚೆ ಶ್ರೀದುರ್ಗಂನಲ್ಲಿ ಡ್ಯೂಟಿ ಮಾಡ್ತಿದ್ದೆ, ಅದು ಟಾಟಾ ಗಾಡಿ.
ಟಾಟಾ ಆಮೇಲೆ ಗಾಡಿ. ಈಗ ಲೈಲನ್ ಕೊಟ್ರಲ್ಲ ಬಾರಿ ಖುಷಿ ಆಗುತ್ತೆ ತುಂಬಾ ನಂಗೆ. ಖುಷಿ. ನೀವು ಯಾವ ಎಲ್ಲ ಕಂಪ್ನಿಯಲ್ಲಿ ಮಾಡಿದ್ರಾ? ನಾನು ಶ್ರೀ ದುರ್ಗಾಂಬ ಓಕೆ. ಲಕ್ಷ್ಮಿಯಲ್ಲಿ ಮಾಡಿದ್ದೆ. ಹಾ. ಆಮೇಲೆ ಎಸ್ವಿಟಿ, ಓಕೆ. ಆಮೇಲೆ ನೈಟ್ ಗಾಡಿ ನಮ್ ಭಗವತಿ ಓ, ನೈಟ್ ಅದೆಲ್ಲ ಗಾಡಿಯಲ್ಲಿ ಸಹ ಮಾಡಿದ್ರಾ? ಮಾಡಿದ್ದೀನಿ. ಹಾವ್. ಅದೆಲ್ಲ ಡ್ಯೂಟಿ ಮಾಡಿದ್ದೀನಿ night ಗಾಡಿ ಎಲ್ಲ. ಓಕೆ, AKMS ಮಾಡಿದ್ರ? ನಮ್ಮ ನವದುರ್ಗದಲ್ಲಿ ಕೊಣಂದೂರು. ಕೋಣಂದೂರು ಆ, ಹೌದು. ಅದು ಹೌದು. ಯಾವ ರೂಟ್ ಮಾಡ್ತಾ ಇದ್ರಿ? ಮಂಗಳೂರು ಕೊಲ್ಲು. ಓಕೆ. ಅದು ಆ ರೂಟ್ ಹೇಗೆ ಆಗ್ತದೆ? ಹೇಗೆ ಆಗ್ತದೆ ಆ ರೂಟ್? ರೂಟ್ ಅಡ್ಡಿಲ್ಲ, ಆದ್ರೆ ಊಟ ತಿಂಡಿಗೆಲ್ಲ ಟೈಮಿಂಗ್ಸ್ ಇಲ್ಲ. ಹಾ ಹಾ ಹಾ. ಸಿಕ್ಕಾಪಟ್ಟೆ ಲೇಟ್ ಹಾಲ್ಟ್. Okay. ಮನೆಗೆ ಹೋಗ್ಬೇಕು. ಹಾ. ಇಲ್ಲಿಂದ ಮಣಿಪಾಲ ಹಾಲ್ಟ್ ಆಗಿ ಮನೆಗೆ ಹೋಗ್ಬೇಕು. ಹ್ಮ್. ಲೇಟ್ ಆಗತ್ತಂತ ಅಮ್ಮೆಲ್ಲ ಜೋರ್ ಮಾಡಿದ್ರ ನಿದ್ರೆ ಕಂಡಲ್ಲಿ ಹೋಗ್ಬಾರ್ದು ಅಂತ. ಓಕೆ. ಆಮೇಲೆ ಲೋಕಲ್ ಗಾಡಿ ಇಲ್ಲೆಲ್ಲ ನೋಡಿದೆ. ಇದು ರೂಟ್ ಒಳ್ಳೆ ಆಗ್ತದ ನಿಮ್ಗೆ? ಆ ರೂಟ್ ಒಳ್ಳೇದಾ? ಇದೇ ರೂಟ್ ಬೆಸ್ಟ್ ಅಲ್ವಾ? ಈ ಮಂಗಳೂರು ಹೋಗುದಂತ ಹೇಳಿದ್ರೆ ತುಂಬಾ ಕಿರಿಕಿರಿ. ತುಂಬಾ ಕಿರಿಕಿರಿ. ಒಂದೆರಡು ಸಲ ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಹೌದು ಹೌದು. ಸ್ವಲ್ಪ ಒಂದು ಮಂಗಳೂರು ಅಂತ. ಸಿಕ್ಕಾಪಟ್ಟೆ ಸ್ಪೀಡ್ ಆ, ಹೋಗುತ್ತೆ, ಕ್ರೇಜ್ ಆಗಿ ಹೋಗ್ಬಹುದು. ಆದ್ರೆ ಈ ಟೈಮಿಂಗ್ಸ್ ಲೇಟ್ ಆದ್ರೆ ಅಲ್ವಾ? ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ಸಿಕ್ಕಾಪಟ್ಟೆ ಕಿರಿಕಾದ್ರೆ ಅಂದ್ರೆ ಡ್ಯೂಟಿ ಮಾಡ್ಲಿಕ್ಕೆ ಮನ್ಸಾಗಲ್ಲ. ತುಂಬಾ ಡ್ಯೂಟಿ ಕಿರಿಕಿರಿ ಬೇಡ ಆಗ್ತದೆ. ಅನ್ಸುತ್ತೆ. ಓಕೆ. ಇದು ಏನ್ ರಗಳೆ ಇಲ್ಲ. ರಗಳೆ ಇಲ್ಲ. ಇದು ನಮ್ಮ ಊರ್ ಕಡೆ ಹೋಗುದು ಗಾಡಿ. ಖುಷಿ ನಮ್ಮ ಮನೆ ಇರುತ್ತೆ. ಹತ್ರ ಹೋಗುದು ಗಾಡಿ. ಓ, ಮನೆ ಹತ್ರ ಮನೆ ಹೋಗುತ್ತಾ? ಹತ್ರ ಹೋಗುತ್ತೆ. ಮನೆಯಲ್ಲೆಲ್ಲ ನೋಡ್ತಾರೆ, ಎಲ್ಲ ನೋಡ್ತಾ ಸಿಗ್ತಾರೆ, ಇರ್ತಾರೆ, ಹೌದು. ಖುಷಿ ಆಗ್ತದೆ. ಖುಷಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾರ? ಫ್ರೆಂಡ್ಸ್ ಎಲ್ಲ ಪ್ರತಿದಿನ ಸಿಗ್ತಾರೆ. ಹೌದಾ? ಪ್ರತಿದಿನ ಏನ್ ಹೇಳ್ತಾರೆ? ಬಸ್ಸಿಗೆಲ್ಲ ಬರ್ತಾರೆ. ಹೌದಾ? ಅವಾಗೆಲ್ಲ ಏನ್ ಹೇಳ್ತಾರೆ? ಅವಾಗೆಲ್ಲ ಅವರಿಗೆಲ್ಲ ಖುಷಿ ಆಗೋದು, ನಾನ್ ಬರ್ತೀನಿ ಡ್ಯೂಟಿಗೆ ಹಾ. ಅಂತ ಹೇಳೋದು ಅವ್ರು. ಓಕೆ. ನಂಗೆ ಕಲ್ಸಿ ಕೊಡು ನೀನು ಅಂತ. ಅವ್ರು ಹೇಳ್ತಾರ ಅವ್ರು ನೀನು ಹೇಳ್ತಾರೆ. ಮುಂಚೆ ಸಹ ಬಸ್ ಬೇಕು, ಬಸ್ ಬಿಡ್ತೇನೆ ಅಂತ ಹೇಳ್ತಿದ್ದೆ, ಈಗ ಬಸ್ ಅಲ್ಲಿ ಇದ್ರೆ ಹೇಳ್ತಾರ ಹಾಗೆ? ಹೌದೌದು. ಈಗ ಹೇಳ್ತಾರೆ ನನ್ಗೂ ಕಲ್ಸಿಕೊಡು, ನಾನು ಬರ್ತೀನಿ ಮರ ಡ್ಯೂಟಿಗೆ ಅಂತಾರೆ. ಈಗ ಬಸ್ ನೋಡಿ. ಬಸ್ ನೋಡಿ. ಹಾ. ಓಕೆ. ನೀವು ಭಗವತಿಯಲ್ಲಿ ಮಾಡಿದ್ರಾ? ಎಷ್ಟು ಟೈಮ್ ಮಾಡಿದ್ರಿ? ಭಗವತಿ ಬದಲಿಗೆಲ್ಲ ಮಾಡ್ತಾ ಇದ್ದೆ. ಆ, ಹೇಗೆ ಆಗ್ತದೆ ಸರ್? ಭಗವತಿ ಅಂದ್ರೆ ಹೇಳಿದ್ರೆ ಅದು ಸ್ಲೀಪರ್ ಗಾಡಿ, ಇದು ಸಿಟ್ಟಿಂಗ್ ಗಾಡಿ, ಅದ್ರದ್ದು ಡ್ರೈವಿಂಗ್ ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ ಅಂದ್ರೆ ನಿದ್ರೆ ಬಿಡ್ಲಿಕ್ಕೆ ಆಗಲ್ಲ, ಅದೇ ಕಷ್ಟ ಅಲ್ವಾ? ನಿದ್ರೆ ಬಿಟ್ರೆ ಹಾ. ಹೆಲ್ತ್ ಪ್ರಾಬ್ಲಮ್. ಓಕೆ. ಅದಕ್ಕೆ ಬೇಡ ಅಂತ ಸುಮ್ಮನೆ ಇದ್ದೆ. ಈ ಗಾಡಿ ಸೆಕ್ಷನ್ ಅಲ್ಲಿ ಮೊದಲ ಅನುಭವ ಹೇಗಿತ್ತು ನೀವು ಬೆಂಗಳೂರು ಗಾಡಿಯಲ್ಲಿ ಮಾಡ್ಬೇಕಾದ್ರೆ? ಘಾಟಿ ಸೆಕ್ಷನ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ನೀವು ಹೋಗ್ಬೇಕಾದ್ರೆ ಎಷ್ಟು ಭಯ ಆಯ್ತು? ಆ, ಅಲ್ಲ, ಭಯ ಆಗುದು ಭಯ ಕಾಮನ್, ಆಗುತ್ತೆ. ಎಲ್ರಿಗೂ ಆಗುತ್ತೆ ಅದು. ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಇರ್ಬೇಕು ಗಾಡಿ. ಹಾ. ಒಂದೇ ಇದ್ರಲ್ಲಿ ಹರಿಸ್ಬೇಕು ಗಾಡಿ, ಓವರ್ಟೇಕ್ ಮಾಡ್ಬೇಕು ಟರ್ನ್ ಅಲ್ಲೆಲ್ಲ. ಓಕೆ. ಸಿಕ್ಕಾಪಟ್ಟೆ ಭಯ ಆಗತ್ತೆ. ಇದು ಕಾಮನ್, ಅದು ಭಯ ಭಯ ಆಗುತ್ತೆ. ಆಗುದು ಎಲ್ರಿಗೂ ಕಾಮನ್. ಆದ್ರೆ ಅಂದ್ರೆ ದೇವ್ರ ಮೇಲೆ ಭಾರ ಹಾಕಿ ಹೋಗುದು ಹೋದ್ರಿ ಅಷ್ಟೇ. ಅಲ್ಲ? ಈಗ ಸಾಧಾರಣ ತುಂಬಾ ಟ್ರಿಪ್ ಮಾಡಿದ್ರಿ ಸ್ಲೀಪರ್ ಅಲ್ಲಿ, ಮಾಡಿ. ನಿಮ್ಗೆ ಈಸಿ ಅಂತ ಆದದ್ದು ಇದೆ ಅದು best. ಸ್ವಲ್ಪ ಕಿರಿಕಿರಿ, ಮತ್ತೆ ಊರೆಲ್ಲ ಬಿಟ್ಟು ಇರ್ಬೇಕಾಗ್ತದೆ ಹೌದು, ಅದ್ರಲ್ಲಿ. ಹೌದು. ಇದಾದ್ರೂ ನಿದ್ರೆ ಇಲ್ಲ, ಊಟ ಇಲ್ಲ. ಹಾಗೆ. ಓಕೆ. ಮತ್ತೆ ಹೇಳಿ ಸರ್, ನಿಮ್ಮ ಒಂದು ಚಾಲಕ ಹುದ್ದೆ ಯಾವ ತರ ಆಗ್ತಾ ಇದೆ, ಹೇಗೆ ಹೇಳಿ? ಇದನ್ನೇ ನಂಬ್ಕೊಂಡಿದ್ದೆ ನಾನು. ಯಾವ- ನನ್ ಜೀವನ ನಡೀತಾ ಇತ್ತಿದ್ರಲ್ಲಿ. ಆ, ನಾನಂದ್ರೆ ಕೆಲವರು ಪರಿಸ್ಥಿತಿಗೆ ಬರ್ತಾರೆ ಡ್ಯೂಟಿಗೆ, ಅಂದ್ರೆ Okay. ಈ ಡ್ರೈವಿಂಗ್ ಫೀಲ್ಡ್ ಗೆ. ಓಕೆ. ನಾನು ಇದಕ್ಕೆ ಬರ್ಬೇಕಂತ ಅನ್ಕೊಂಡಿದ್ದೆ, ಇದಕ್ಕೆ ಬಂದೆ ನಾನು. ಹಾಗೆ. ಇದೇ ಡ್ಯೂಟಿ ಬೇಕಂತ ಹೌದು, ಬಂದೆ ನಾನು. ಕೆಲವರು ಹೌದು. ಒಂಥರ ಬೇರೆ ನಾನೊಂದು ಎನ್ಸಿರ್ತಾರೆ, ಮತ್ತೆ ಇದಕ್ಕೆ ಬರ್ತಾರೆ. ಹೌದು. ನೀವು ಹಾಗೆ ಅಲ್ಲ, ನೀವು ನಂಗೆ ಇದೇ ಬೇಕಂತ ನಾನು ಬಂದಿದ್ದೆ ಕ್ರೇಜಿಗೆ. ಕ್ರೇಜಿಗೆ. ಹಾ. ಓಕೆ. ನೀವು ಕಂಡಕ್ಟರ್ ಮಾಡ್ತೀರಾ? ಬರೀ ಇಲ್ಲ, ಡ್ರೈವಿಂಗ್ ಮಾತ್ರ ಮಾಡಿಲ್ಲ, ಕಂಡಕ್ಟಿವಿಟಿ ಮಾಡಿಲ್ಲ. ಇಷ್ಟು ತನಕ ಮಾಡ್ಲಿಲ್ಲ? ಓಕೆ, ಮಾಡಿಲ್ಲ. ನಿಮ್ಗೆ ಆ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಹೆಚ್ಚು ಜನ ಆಗುವ ಪ್ಲೇಸ್ ಯಾವ್ದು? ಹೆಚ್ಚು ಜನ ಅಂದ್ರೆ ನಮ್ಗೆ ಉಡುಪಿ ಹೆಬ್ರಿ. ಉಡುಪಿ ಉಡುಪಿ ಹೆಬ್ರಿ. ಹೆಬ್ರಿ ಓಕೆ. ಅಂದ್ರೆ ಅದಾದ್ಮೇಲೆ ಕುಂದಾಪುರದಿಂದ ಹಾಲಾಡಿ. ಹಾ. ಹೀಗೆ. ಈ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರಾ? ಕಾಲೇಜ್ ಮಕ್ಕಳೆಲ್ಲ ಬರ್ತಾರೆ. ಇದ್ರಲ್ಲಿ ಸಿಸ್ಟಮ್ ಬೇರೆ ಇದೆ, ಸಿಸ್ಟಮ್ ಹಾಕೊಂಡು ಹೋಗ್ತೀರಾ? ಹಾಕೊಂಡು ಎಲ್ಲ ಕಾಲೇಜ್ ಮಕ್ಕಳು ಬಂದೇ ಬರ್ತಾರೆ. ಆ ಕಡೆ ರೂಟ್ ಅಲ್ಲಿ ಹೆಚ್ಚಾಗಿ ಸಿಸ್ಟಮ್ ಇರುದಿಲ್ಲ ಇರುದಿಲ್ಲ, ಗಾಡಿಯಲ್ಲಿ, ಜಾಸ್ತಿ ಇರುದಿಲ್ಲ. ಸೌಂಡ್ ಎಲ್ಲ ಹಾಕಲ್ಲ, ಅದಕ್ಕೋಸ್ಕರ ಎಲ್ಲ ಮಕ್ಳು ಬರ್ತಾರೆ. ಕುಂದಾಪುರ ಕಾಲೇಜ್, ಹ್ಮ್. ಕೋಟೇಶ್ವರ ಕಾಲೇಜ್, ಹಾಲಾಡಿ ಕಾಲೇಜ್, ಗೋಳಿಂಗಡಿ ಕಾಲೇಜ್ ಓ, ಎಲ್ಲ ಕಾಯ್ತಾ ಇರ್ತಾರೆ. ತುಂಬಾ ಕಾಯ್ತಾ ಹೆಬ್ರಿ ಕಾಲೇಜ್, ಓಕೆ. ಎಲ್ಲ ಕಾಲೇಜ್ ಬರ್ತಾ ಇರ್ತಾರೆ. ಎಲ್ಲ ಬರ್ತಾರೆ, ಹಾ, ಇದೇ ಎಲ್ಲ ಬಸ್ ಅನ್ನು ಹಾ. ವೇಟ್ ಮಾಡ್ಕೊಂಡು ವೇಟ್ ಬರ್ತಾರೆ. ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ. ಓಕೆ. ಇದು ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಗಾಡಿ? ಇದು ಒಂದು 5.5 ಕೊಡ್ಬೋದು. 5.5 6. ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಪರ್ ಡೇ? ಡೈಲಿ ಒಂದು 310ರಿಂದ ಓ, 15 ಕಿಲೋಮೀಟರ್ ಅಷ್ಟು ರನ್ ಆಗುತ್ತಾ? ರನ್ ಆಗುತ್ತೆ. ತುಂಬಾ ಸಿಕ್ಕಾಪಟ್ಟೆ ರನ್ ಆಗುತ್ತೆ. ಸಿಕ್ಕಾಪಟ್ಟೆ ಒಂದು 315 ಕಿಲೋಮೀಟರ್ ಆಗಿ ರನ್ ಆಗುತ್ತೆ. ಓ, ಎಷ್ಟು ಲೀಟರ್ ಮೇಲೆ ಡೀಸೆಲ್ ಹೋಗುತ್ತೆ ಸರ್? ಡೀಸೆಲ್ 4900, ಅಂದ್ರೆ ಒಂದು 50 ಲೀಟರ್. 50 ಲೀಟರ್ ಹೋಗುತ್ತೆ. 51 ಲೀಟರ್ ಅಷ್ಟೇ. 51 ಲೀಟರ್ ಹೋಗುತ್ತೆ. ಇವಾಗ ಸ್ವಲ್ಪ ಇದು ಸಣ್ಣ ಗಾಡಿಯಲ್ಲಿ ಮೈಲೇಜ್ ಜಾಸ್ತಿ, ಮೈಲೇಜ್ ಜಾಸ್ತಿ. ಅದಕ್ಕೋಸ್ಕರ ಇವಾಗ ಸಣ್ಣ ಗಾಡಿಯೇ ಬರ್ತಾ ಇದೆ. ಹೌದು. ಸರ್, ಇದು ಯಾವ ಕೋಚ್ ಸರ್? ಇದು PT ಕೋಚ್. PT ಕೋಚ್, ಕರೂರ್. ಕರೂರ್. ಹೌದು. ನಿಮ್ಗೆ ಒಂದು ನೆಚ್ಚಿನ ಕೋಚ್ ಯಾವ್ದು ಇದೆಯಾ ಗಾಡಿ ಎಲ್ಲ ಬಿಡ್ಲಿಕ್ಕೆ? ಈಗ ಕೆಲವೊಂದು ಚಾಲಕರೆಲ್ಲ ಹೇಳ್ತಾರೆ, ಈ ಸ್ಲೀಪರ್ ಬಸ್ ಅಲ್ಲಿ ಈ ದಾಮೋದರ್ ಹೌದು. ಬಿಡ್ಲಿಕ್ಕೆಲ್ಲ ಒಳ್ಳೆ ಆಗ್ತದಂತೆ, ಈ ಗಾಡಿ ರೋಲ್ ಎಲ್ಲ ಆಗುದಿಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗೆ ನಿಮ್ಗೆ ಇದ್ರಲ್ಲಿ ಏನಾದ್ರು ಚೇಂಜಸ್ ಗೊತ್ತಾಗ್ತದ? ಶಕ್ತಿ. ಶಕ್ತಿಯ? ಯಾಕೆ ಅದು?
ಅಂದ್ರೆ ಅದು ಬಾಡಿ ಎಲ್ಲ ಒಳ್ಳೆ ಚಂದ ಮಾಡ್ತಾರೆ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆ, ಶಕ್ತಿ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ ವೇಟ್, Light weight, ಹೌದು. ಸ್ವಲ್ಪ ಓಡಿಸ್ಲಿಕ್ಕೆ ಒಳ್ಳೇದು. ಓಡಿಸ್ಲಿಕ್ಕೆ ಒಳ್ಳೆ ಪಿಟಿ ಸ್ವಲ್ಪ ವೆಯ್ಟ್ ಜಾಸ್ತಿ weight ಬಾಡಿ, ಜಾಸ್ತಿ, ಹೌದು. ಆದ್ರೆ ಬಾಳ್ಲಿಕ್ಕೆ ಇದು ಒಳ್ಳೇದು. ಇದೆ ಒಳ್ಳೆ. ಹೌದು, ಅದು ಹೆಚ್ಚಿನ ಚಿಕ್ಕ ಒಂಥರ ಚಂದ ಇರುತ್ತೆ. ಹೌದೌದು, ನೋಡ್ಲಿಕ್ಕೆ ಚಂದ ನೋಡ್ಲಿಕ್ಕೆ ಎಲ್ಲ ಇರುತ್ತೆ. ಚಂದ ಹೌದು. ಇರುತ್ತೆ. ಇದು ಓಲ್ಡ್ ಮುಂಚೆಯಿಂದ ಸಹ ಇದೆ ಇದು ಇದು ಪಿಟಿ ಹೌದು, ಕೋಚ್, PT coach, ಹೌದು. ತುಂಬಾ ಹಳೆಯ ಕಂಪನಿ, ಹೌದು. ಒಳ್ಳೆ ಇದೆ. ಹಾಗಾಗಿ ಶಕ್ತಿ ಸಹ ತುಂಬಾ ಒಳ್ಳೆ ಇದೆ. ಹೌದು. ಹೆಚ್ಚಾಗಿ ನಮ್ ಕಡೆ ಕೋಸ್ಟಲ್ ಏರಿಯಾದಲ್ಲಿ ಶಕ್ತಿ ಮತ್ತೆ ಶಕ್ತಿ, ಪಿಟಿ PT ಜಾಸ್ತಿ. ಜಾಸ್ತಿ, ಹೌದು, ಹೌದು. ಓಕೆ ಸರ್, ನಿಮ್ಮ ಬಸ್ಸಿನ ಒಂದು ಫೀಲ್ಡ್ ನಲ್ಲಿ ನೆನಪಿರುವಂತಹ ಘಟನೆ ಯಾವ್ದಾದ್ರು ಆಗಿದೆಯಾ? ಒಂದು ನೆನಪು ಉಳಿಯುವಂತಹ. ಹಾ, ಘಟನೆ ಇದೆ ಒಂದು. ಆಕ್ಚುಲಿ ನಾನು ರೂಟ್ ಅಲ್ಲಿ ಇರುವಾಗ ಓಕೆ ಕುಂದಾಪುರದಿಂದ ಅಮಸ್ಬಲಿ ಹೋಗುವಾಗ ಹಾ. ಒಂದು ಇನ್ನೋವಾ ಕಾರ್ ಬರ್ತಾ ಇದೆ. ಓಕೆ, ಒಂದು 1:30-2 ಗಂಟೆ ಆ ರೋಡಲ್ಲಿ 1:30-2 ಗಂಟೆ ರಾತ್ರಿ ಎಲ್ಲ ಮಧ್ಯಾಹ್ನ. ಮಧ್ಯಾಹ್ನ ಹಾ. ಯಾರು ತಿರ್ಗಲ್ಲ. ಅವರು ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೊರಟಿದ್ ಗಾಡಿ. ಓಕೆ, ಒಂದು 3 ಜನ ಹುಡುಗಿಯರು ಮತ್ತೊಂದು 3 ಜನ ಹುಡುಗರು. ಸಿಕ್ಕಾಪಟ್ಟೆ ಸ್ಪೀಡ್ ಇದ್ದಾರೆ. ಹಾ. ಸಿಕ್ಕಾಪಟ್ಟೆ ಸ್ಪೀಡ್ ಇದ್ದೀರು. ಅವರಿಗೆ ಗಾಡಿ ರೋಲ್ ಆಯ್ತು. ರೋಲ್ ಆದ ಕೂಡಲೇ ಗಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಓಕೆ, ಹೋಗಿ ಸಾಧಾರಣ ಒಂದು 80-90 ರಂಗಿದ್ದೀರ ಆ ಇನ್ನೋವಾ ಕಾರಲ್ಲಿ. ಮರಕ್ಕೆ ಗುದ್ದಿದ್ರು. ಓಕೆ, ಮರಕ್ಕೆ ಗುದ್ದಿದ್ದು ನಮ್ ಗಾಡಿ ಫುಲ್ ಹಾಕೊಂಡಿತ್ತು. ನಂಗೆ ಗೊತ್ತಾಯ್ತು, ಮಿರರ್ ತೋರ್ತಾ ಇತ್ತು. ಹ್ಮ್. ಗಾಡಿ ಗುದ್ದಿ ಫುಲ್ ಹೊಡಿ ಆಗಿ ಫುಲ್ ಹೊಗೆ ಬರ್ತಾ ಇತ್ತು ಗಾಡಿ. ಓಕೆ, ನಮ್ ಕಂಡಕ್ಟರ್ ಏನಾಯ್ತು ಅದನ್ನ ನೋಡಿ ಅವ್ರು ಇಳಿಲೇ ಇಲ್ಲ, ಹೆದರಿ ಭಯ ಆಗಿ. Okay. ಪ್ಯಾಸೆಂಜರ್ ಯಾರು ಇಳಿಲಿಲ್ಲ. ಹಾ. ನಾನು ಓಡ್ದೆ. ನಂಗೆ ಓಡ್ಲಿಕ್ಕೂ ಆಗಲ್ಲ, ಅಂದ್ರೆ ಓಡಿ ಹೋಗಿ ನೋಡಿ ಡ್ರೈವರ್ದು ಈ ಸೀಟ್ ಬೆಲ್ಟ್ ಉಂಟಲ್ಲ, ಓಕೆ, ಅವ್ರ ಕಾಲ್ ತುಂಡಾಯ್ತು ಇದಿಷ್ಟು. ಓ, ಕಾಲ್ ತುಂಡಾಗಿ ನೇಲ್ತಾ ಉಂಟ. ಓಕೆ, ಗಾಡಿ ಫುಲ್ ಪಲ್ಟೆ, 4 ಚಕ್ರ ಮೇಲೆ ಉಂಟ. ಆಮೇಲೆ ಡ್ರೈವರ್ ಕಾಲ್ ಕಟ್ಟಾಕಿತ್ತು. ಆ ಸೀಟ್ ಬೆಲ್ಟ್ ತೆಗೆದು ಡ್ರೈವರ್ನ ಇಳಿಸ್ದೆ ನಾನು. ಹ್ಮ್. ಇಳಿಸಿ ಆಚೆ ಕಡೆ ಕರ್ಕೊಂಡೋಗಿ ಮಲ್ಸ್ದೆ. ಹ್ಮ್. ಅವ್ರ ಕಾಲ್ ಕಟ್ಟಾಯ್ತು, ಆಕ್ಚುಲಿ ನಡುಕಾಗಲ್ಲ. ಓಕೆ, ಇನ್ನೊಂದು 2-3 ಜನ ಹುಡುಗಿಯರು ಇದ್ದಾರೆ. ಅವರೆಲ್ಲ ಅದ್ರಲ್ಲಿ ಉಳ್ದರಿಗೆ ಏನೂ ಆಗಿಲ್ಲ. ಹ್ಮ್. ಅದ್ರಲ್ಲಿ ಒಂದು ಹುಡುಗಿ ಜೀವ ಹೋಯ್ತು, ಅಲ್ಲೇ ಹೋಯ್ತು. ಓಕೆ, ಗುದ್ದಿದ ಸ್ಪೀಡಿಗೆ ಹಾ. ಆ ಜೀವ ಹೋಯ್ತು. ಆಮೇಲೆ ಏನ್ ಮಾಡ್ದೆ, ಆಚೀಚೆಗೆಲ್ಲ ಒಟ್ಟಾದ್ರೆ ಯಾರು ಮುಟ್ಲಿಕ್ಕೆ ಬರಲ್ಲ. ಹಾ. ಎಲ್ಲ ನೋಡ್ತಾರೆ, ವಿಡಿಯೋ ಮಾಡ್ತಾರೆ ಬಿಟ್ರೆ ಮುಟ್ಲಿಕ್ಕೆ ಯಾರು ಬರಲ್ಲ. ನಾನು ಮೈ ತುಂಬಾ ರಕ್ತ ಆಗಿತ್ತು. ನಿಮ್ದು ಹಾ. ಡ್ಯೂಟಿಯಲ್ಲಿ ಇದ್ರಿ? ಡ್ಯೂಟಿಯಲ್ಲಿ ಇದ್ದೆ, ಹಾ. ಮೈ ತುಂಬಾ ರಕ್ತ ಆಗಿತ್ತು. ನಾನು ಉಳಿದ ಹುಡುಗಿಯರೆಲ್ಲ ಈಚೆಗೆ ಬ್ಯಾಕ್ ಡೋರ್ ಎಲ್ಲ ಓಪನ್ ಮಾಡಿ ಬಂದಿದ್ರು. ಆ ಹುಡುಗಿದ ಕೈ ಬಾಡಿ ಕೆಳಗೆ ಸಿಕ್ಕ ಬಿದ್ದಿತ್ತು. ಓಕೆ, ಆಮೇಲೆ ಏನೋ ಯಾವ್ದು ಈ ಬೋರ್ವೆಲ್ ಗಾಡಿ ಬರುತ್ತೆ, ಓಕೆ, ಅದ್ರಲ್ಲಿ ಚೈನ್ ಹಾಕಿ ಎತ್ತಿದ್ರು. ಹಾ. ಆ ಹುಡುಗಿನ ಎಳ್ದೆ ನಾನು. ಹಾ. ಎಳ್ದ್ ನೋಡುವಾಗ ಮೇಲೆ ಎತ್ತಿ ಹೀಗೆ ಮೇಲೆ ಇಡುವಾಗ ಜೀವ ಹೋಯ್ತು. ಲಾಸ್ಟ್ ಒಂದ್ಸಲ ಉಸಿರಿ ಎಳ್ದ ಬಿಟ್ಟ. ಓ, ಜೀವ ಹೋಯ್ತು ಅವತ್ತು. ಓಕೆ, ಡ್ರೈವರ್ನ ಮಿಸ್ಟೇಕ್, ಅದು ಅಜಾಗ್ರತೆ. ಹಾ. ಅವ್ರಂದ್ರೆ ಜಾಲಿಯಲ್ಲಿ ಇದ್ರು, ಫುಲ್ ಆ, ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಇದ್ರು. ಕಂಟ್ರೋಲ್ ಸಿಗ್ಲಿಲ್ಲ ಗಾಡಿ. ಓಕೆ, ಹುಡುಗಿದ್ ಕೈ ಎಲ್ಲ ಹೀಗೆ ಮಲ್ಸ್ಕೊಂಡಿದ್ದೆ. ಒಂದ್ಸಲ ಉಸಿರಿ ಎತ್ತಿ ಹೀಗೆ ಬಿಟ್ಬಿದ್ದು. ಓ, ಹೌದು. ಆಮೇಲೆ ಅಲ್ಲಿ ಬಿಟ್ಟೆ ನಾನು. ಆಮೇಲೆ ಎಲ್ಲ ಬಂದ್ರು. ಹಾ. ಇವ್ರನ್ನೆಲ್ಲ ಉಳ್ದಾರನ್ನ ಹಾಸ್ಪಿಟಲ್ ಕರ್ಕೊಂಡು ಮೈ ತುಂಬಾ ಬ್ಲಡ್ ಹಾಕಿತ್ತ. ಅವತ್ತು ಊಟ ಗೀಟ ಏನೂ ಇಲ್ಲ. ಆಮೇಲೆ ಬಿಟ್ಟೆ ಹೋದೆ. ಮತ್ತೆಲ್ಲ ಬಂದಿದ್ರು. ನಾನೊಂದು ಪ್ಯಾಸೆಂಜರ್ ಇದ್ರಲ್ಲ, ಕರ್ಕೊಂಡು ಹೋಗ್ಬೇಕು. Okay. ಟೈಮ್ ಆಯ್ತು, ನಾನು Okay. ಹೋದೆ. ಎಲ್ಲ ಹೋದೆ. ಇದೊಂದು ನಿಮ್ಗೆ ನೆನಪಾಗ್ತಾ ಇರುತ್ತೆ. ಅಲ್ವಾ? ನಿಜವಾಗ್ಲು ಒಂದು ನಾವು ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಗೃತಿಯಲ್ಲಿ ಮಾಡ್ಬೇಕಲ್ಲ, ಅವಸರ ಎಲ್ಲ ಮಾಡಬಾರ್ದು ಅಲ್ವಾ? ಓಕೆ, ಇದು ನೀವು ಲೈವ್ ಆಗಿ ನೋಡಿದ್ರಿ? ಲೈವ್ ಆಗಿ ನೋಡಿದೆ. ಅದು ಅವಳದು ಹುಡುಗಿದ ಜೀವ ಹೋಯ್ತು, ಲೈವ್ ಎಲ್ಲ ಜೀವ ಹೋಯ್ತು. ಅಂದ್ರೆ ನನ್ ಕೈಲಿ ಏನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಏನ್ ಮಾಡ್ಲಿಕ್ಕಿಲ್ಲ. ಅವತ್ತು ಉಳ್ದು ಅದಕ್ಕೆಲ್ಲ ಪೆಟ್ಟಾಯ್ತು, ಸಿಕ್ಕಾಪಟ್ಟೆ ಪೆಟ್ಟಾಯ್ತು. ಅಲ್ಲೇ ಲಾಸ್ಟ್ ಒಂದು ಮೂಗಲ ರಕ್ತ ಬಂತು. ಆಮೇಲೆ ಡೆತ್ ಆದ್ಲು ಅಲ್ಲೇ ನಿಮ್ಮ ಮುಂದೆ, ನಮ್ ಮುಂದೆ. ಓಕೆ, ಇದು ನಿಮ್ದೊಂದು ಅದೊಂದು ಘಟನೆ ಅಲ್ವಾ? ಸಾವಲರಿ ನೆನಪಾಗ್ತಿಲ್ಲ. ಓಕೆ, ನೀವೊಂದು ಚಾಲಕನಾಗಿ ಇನ್ನೊಂದು ಚಾಲಕನಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಅಂದ್ರೆ ಈ ಸೇಫ್ಟಿ ಬಗ್ಗೆ, ಡ್ರೈವಿಂಗ್ ಅಲ್ಲಿ ಆಗ್ಲಿ ಏನೇ ಆಗ್ಲಿ. ಸೇಫ್ಟಿ ಬಗ್ಗೆ ಏನಂದ್ರೆ, ನಿಮ್ ಟೈಮ್ ಅಲ್ಲೇ ಹೋಗಿ, ಲೇಟ್ ಮಾಡಿ ಸ್ಪೀಡ್ ಆಗಿ ಹೊಡಿಬಾರ್ದು ಗಾಡಿ ಅಲ್ವಾ? ಹೌದು. ಕರೆಕ್ಟ್ ಟೈಮ್ ಅಲ್ಲಿ ಅವಸರ ಮಾಡಬಾರ್ದು. ಅವಸರ ಮಾಡ್ಬಾರ್ದು. ಓಕೆ, ನಿಜವಾಗ್ಲು ಅವರನ್ನು ನಂಬಿ ತುಂಬಾ ಜನ ಇರ್ತಾರೆ, ಮನೆಯಲ್ಲಿ ಹೌದು, ಇರ್ತಾರೆ, ಮನೇಲಿ ಅಪ್ಪ ಇರ್ತಾರೆ. ಅಮ್ಮ. ಒಂದು ಡ್ರೈವರ್ ಆದನಿಗೆ ಒಂದು ತಾಳ್ಮೆ ಬೇಕು. ತಾಳ್ಮೆ ಬೇಕು, ಮುಖ್ಯವಾಗಿ ತಾಳ್ಮೆ ಬೇಕು ಹೌದು. ಅಲ್ವಾ? ತಾಳ್ಮೆ ಅದು ಯಾರೇ ಆಗ್ಲಿ, ಬಸ್ ಆಗ್ಲಿ, ಲಾರಿ ಆಗ್ಲಿ, ಯಾವುದೇ ರಿಕ್ಷಾ, ಆಗ್ಲಿ, ಪ್ರತಿಯೊಂದು ಗಾಡಿ. ತಾಳ್ಮೆ ಇರ್ಲೇಬೇಕು. ಹೌದು, ಅವರಿಗಂತ ಮನೆಯಲ್ಲಿ ಜೀವಗಳು ಎಲ್ಲ ಕಾಯ್ತಾ ಕಾಯ್ತಾ ಇರ್ತಾರೆ. ಇರ್ತಾರೆ. ಮನೇಲಿ ಅಮ್ಮ ಅಪ್ಪ ಎಲ್ಲ ಕಾಯ್ತಾ ಇರ್ತಾರೆ. ಆದಷ್ಟು ತಾಳ್ಮೆಯಲ್ಲಿ ತಾಳ್ಮೆ ಟೆನ್ಷನ್ ಫ್ರೀ ಮಾಡ್ಕೊಂಡು ಡ್ರೈವ್ ಮಾಡ್ಬೇಕು ಮಾಡ್ಬೇಕು. ಅಲ್ವಾ? ಬೆಳಿಗ್ಗೆ ಹತ್ತುವಾಗ ಮೂಡ್ ಆಫ್ ಆಗಿದ್ರೆ ಗಾಡಿ ಡ್ಯೂಟಿ ಮಾಡ್ಲಿಕ್ಕೆ ಆಗಲ್ಲ. ಟೆನ್ಷನ್ ಇದ್ರೆ ಡ್ಯೂಟಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕರೆಕ್ಟ್ ಅಲ್ವಾ? ಮತ್ತೊಂದು ಏನಂತ ಹೇಳಿದ್ರೆ, ನಮ್ಮ ಟೆನ್ಷನ್ ಅನ್ನು ನಮ್ಗೆ ಪ್ರಯಾಣಿಕರೊಂದಿಗೆ ತೋರಿಸುವಾಗಿಲ್ಲ. ಹೌದು. ಎಂತಂದ್ರೆ ಇನ್ನೊಂದು ವಿಷಯ ಅಂತಂದ್ರೆ, ಹಾ. ನಾನು ಬೆಳಿಗ್ಗೆ ಗಾಡಿ ಹತ್ತುವಾಗ ನನ್ನೊಂದು ಪ್ರಾರ್ಥನೆ ಇದೆ. ಓಕೆ,
ಏನಂದ್ರೆ ನನ್ಗೇನಾದ್ರೂ ಪರವಾಗಿಲ್ಲ, ನಂಬ್ಕೊಂಡ್ ಬರ್ತಾರಲ್ಲ ಪ್ಯಾಸೆಂಜರ್, ಅವ್ರಿಗೆ ಏನೂ ಆಗ್ಬಾರ್ದು. ಅಂದ್ರೆ ಆಕ್ಸಿಡೆಂಟ್ ಅಂತ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ನಮ್ ಪ್ಯಾಸೆಂಜರ್ ಏನಾಗ್ಬಾರ್ದು, ನಂಗೆ ಏನಾದ್ರೂ ಪರವಾಗಿಲ್ಲ. ಅದನ್ನ ನಾನು ಪ್ರಾರ್ಥನೆ ದೇವರಿಗೆ ಕೈ ಮುಗಿದ್ನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಇದೊಂದು ಡೈಲಿ ಒಂದು ಪ್ರಾರ್ಥನೆ ನಾನು ಫಸ್ಟಿಗೆ ಫಸ್ಟಿಗೆ. ಬಂದ ನನ್ಗೆ ಏನಾದ್ರೂ ಪರವಾಗಿಲ್ಲ, ನನ್ ನಂಬ್ಕೊಂಡ್ ಮಕ್ಕಳು ಎಲ್ಲ ಬರ್ತಾರಲ್ಲ, ಅವ್ರಿಗೆ ಏನೂ ಆಗ್ಬಾರ್ದು ಅಂತ. ಅಲ್ವಾ. ಪ್ರತಿಯೊಂದು ಡ್ರೈವರ್ ನೋಡಿ ಈ ತರ ಒಂದೊಂದು ಡೈಲಿ ಒಂದು ಪ್ರೇಯರ್ ಮಾಡ್ಕೊಂಡು ಹಾಕ್ತಾರೆ. ನಮ್ದು ಡೈಲಿ ಪ್ರಾರ್ಥನೆ ಅದು. ಯಾರಿಗೆ ಏನಾಗ್ಬಾರ್ದು, ನಮ್ಗೆ ಏನಾದ್ರೂ ಪರವಾಗಿಲ್ಲ, ನಂಬ್ಕೊಂಡ್ ಬರ್ತಾರಲ್ಲ ಎಲ್ಲ, ಹಾಗೆ. ನಿಜವಾಗ್ಲು ಖುಷಿ ಆಯ್ತು ಸರ್ ಈ ಮಾತು ಕೇಳಿ. ಓಕೆ, ನೀವು ಫಸ್ಟಿಗೆ ಬೆಳಗ್ಗೆ ಎದ್ದು ಗಾಡಿ ಹತ್ರ ಬರ್ತೀರಾ, ಫಸ್ಟಿಗೆ ಏನ್ ಕೆಲಸ ಮಾಡೋದು, ನಿಮ್ದು ಫಸ್ಟ್ ಕೆಲಸ ಏನು? ಫಸ್ಟ್ ಕೆಲಸ ನಮ್ದು ಸುತ್ತ ಶೇಪಿಗೆಲ್ಲ ನೀರ್ ಹಾಕುದು, ಓಕೆ, ಟೈರಿಗೆ ನೀರ್ ಹಾಕುದು, ಆಮೇಲೆ ಟೈರ್ ಅಲ್ಲಿ ಚೆಕ್ ಮಾಡುದು, ಗಾಡಿ ರೇಡಿಯೇಟರ್ ನೀರ್, ಅದು ಡೈಲಿ ಡೈಲಿ ಆಯಿಲ್ ಚೆಕ್, ಒಂದ್ 7 ದಿನಕ್ಕೊಂದ್ಸಲ ಆಯಿಲ್ ಚೆಕ್ ಮಾಡುದು, ಆಮೇಲೆ ಮತ್ತೆ ಹೊರಡುದು. ಹೊರಡುದು. ಓಕೆ, ಮತ್ತೆ ಬಂದ ತಕ್ಷಣ ಏನ್ ಮಾಡ್ತೀರಾ? ಬಂದ ತಕ್ಷಣ ಡೀಸೆಲ್ ಹಾಕ್ಸಿ ಒಂದ್ಸಲ ಟೈರ್ ಅಲ್ಲಿ ಚೆಕ್ ಮಾಡಿಸಿ ಇಡೋದು ಅಷ್ಟೇ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಾಡುದು ಮತ್ತೆ ಇವಾಗ ಹೊಸ ಗಾಡಿ ಅಲ್ಲ, ಏನ್ ಬರೋದಿಲ್ಲ. ಇರಲ್ಲ. ಹಾಗೆ. ಓಕೆ, ನೀವು ಮುಂಚೆ ಹಳೆ ಗಾಡಿಯಲ್ಲಿ ಎಲ್ಲ ನೀವು ಡ್ಯೂಟಿ ಮಾಡಿದ್ರ, ಈ AKMS ಕೆಲವೆಲ್ಲ ಮಾಡಿದ್ರ, ಶ್ರೀ ದುರ್ಗಮ್ಮದಲ್ಲಿ ನೀವು ಟ್ರಿಪ್ ಮಾಡ್ಬೇಕಾದ್ರೆ ಗಾಡಿ ಎಲ್ಲ ಬ್ರೇಕ್ ಡೌನ್ ಎಲ್ಲ ಆಗಿದ್ದು ಉಂಟಾ? ಆಗ್ತದ ಹಾಗೆಲ್ಲ ಆಗಿದೆಯಾ ನಿಮ್ಮ ಒಂದು ಲೈಫ್ ಅಲ್ಲಿ? ಶ್ರೀದುರ್ಗಮ್ದಲ್ಲೆಲ್ಲ ಆಗಿತ್ತಾ? ಎಲ್ಲಿ ಆಗಿತ್ತು? ಅದು ಕುಂದಾಪುರದಿಂದ ಆಮಸ್ಪೇಟ್ ಬರುವಾಗ, ಓಕೆ, ಅಂದ್ರೆ ಲೈನರ್ ಎಲ್ಲ ಉಲ್ಟಾ ಬಿದ್ದು ಬ್ರೇಕ್ ಎಲ್ಲ ಫೇಲ್ ಆಗಿದೆ. ಬ್ರೇಕ್ ಫೇಲ್ ಆಗಿತ್ತು? ಎಲ್ಲಿ ಅದು? ನಮ್ಮ ಹಾಲಾಡಿಯಿಂದ ಆಮಸ್ಪೇಲೆ ಹೋಗುವಾಗ ಸಂಜೆ ಒಂದು 7:30. ಓಕೆ, ತುಂಬಾ ಸಲ ಆಗಿದೆ. ರನ್ನಿಂಗ್ ಅಲ್ಲೇ ಬ್ರೇಕ್ ಫೇಲ್. ಹೇಗೆ, ಯಾವ ತರ ನಿಲ್ಸಿದ್ರಿ ನೀವು? ಅಂದ್ರೆ ನಾನ್ ಗೇರ್ ಅಲ್ಲೇ ಕಂಟ್ರೋಲ್, ಅಂದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಇಲ್ಲ, ಅಂದ್ರೆ ಕಾಡ್ ದಾರಿ ಅಲ್ಲ. ಓಕೆ, ಅಷ್ಟು ಸ್ಪೀಡ್ ಇರಲ್ಲ ಅಲ್ಲಿ. ಅಂದ್ರೆ ಗೇರ್ ಅಲ್ಲೇ ಕಂಟ್ರೋಲ್ ಮಾಡಿ ನಿಲ್ಸಿ. ಪ್ರಸನ್ನ ಹೇಳಿದಾಗೆ ಆ ರೂಟ್ ಅಲ್ಲಿ ನಾವು ಡ್ರೈವ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕು. ಇದು ನನ್ಗೆ ಸಹ ಆದಂತ ಅನುಭವ ಆಯ್ತಾ ಸರ್. ಇದು ವ್ಯಾಕಮ್ ಡೋರ್ ಅಲ್ಲ? ಇದು ಹೇಗೆ ಆಕ್ಚುಲಿ ನೀವು ಅಲ್ಲೇ ಆಪರೇಟ್ ಅಲ್ಲೇ? ಅದು ಡ್ರೈವಿಂಗ್ ಸೀಟ್ ಅಲ್ಲೇ ಮುಂದೆ, ಸ್ಟೇರಿಂಗ್ ಗಿಂತ ಮುಂದೆ ಇದೆ ಅಲ್ಲ. ಆಕ್ಚುಲಿ ಅದು ಟೂರಿಸ್ಟ್ ಪ್ಲೇಸ್ ಅಲ್ಲ ಎಲ್ಲ. ಹೌದು, ಆಚೆಯಿಂದ ಎಲ್ಲ ಸೀತಾ ನದಿ. ಓಕೆ, ಖುಷಿ, ಫೇವ್ರೆಟ್ ಪ್ಲೇಸ್ ಅಂದ್ರೆ ಅದೇ. ರ್ಯಾಶ್ ಆಗಿ ಹೋಗ್ತಾರೆ, ಹಾಗೆ ಹೀಗೆ ಎಳ್ದು ಹೋಗ್ತಾರೆ, ಡ್ರೈವರಿಗೆ ಬೈತಾ ಇರ್ತಾರೆ, ಅವನಿಗೆ ಕಣ್ ತೋರುದಿಲ್ಲ, ಬೇಕಾಬಿಟ್ಟಿ ಬೈತಾರೆ. ಈಗ ಮಕ್ಕಳು ಬರ್ತಾರೆ, ಈಗ ನಮ್ಮನೆ ಮಕ್ಕಳ ತರ ನಾವು ನೋಡ್ಬೇಕು ಅವನ್ನೆಲ್ಲ, ಅಕ್ಕ ತಂಗಿಯ ತರ ನೋಡ್ಬೇಕು. ಆಕ್ಚುಲಿ ಅವರಿಗೆ ಎಕ್ಸಾಮ್ ಇರುತ್ತೆ, ಕ್ಲಾಸ್ ಇರುತ್ತೆ, ಆ ಟೈಮಿಗೆ ಹೋಗ್ಲೇಬೇಕು. ಅದಕ್ಕೋಸ್ಕರ